ಹಾಯ್ ವೆಲ್ಕಮ್ ಟು ಬಿಸ್ನೆಸ್ ಮೈಸ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ವರ್ಡ್ ಪ್ರೆಸ್ ಇದು ಡ್ಯಾಶ್ಬೋರ್ಡ್ ಬಗ್ಗೆ ನಾವು ತಿಳಿತಾ ಹೋಗೋಣ. ಲಾಸ್ಟ್ ವಿಡಿಯೋದಲ್ಲಿ ವೆಬ್ಸೈಟ್ನ ಸ್ಟ್ರಕ್ಚರ್ ಹೇಗಿದೆ ಅಂತ ನಾವು ತಿಳ್ಕೊಂಡೇ ಆಗಿದೆ. ಸೊ ಈ ವಿಡಿಯೋದಲ್ಲಿ ಏನು ತಿಳ್ಬೇಕಂದ್ರೆ ನಾವೀಗ ವರ್ಡ್ ಪ್ರೆಸ್ನ ಡ್ಯಾಶ್ಬೋರ್ಡು ಯಾವುದೆಲ್ಲ ಎಲಿಮೆಂಟ್ಸ್ಗಳಿವೆ ಅದನ್ನು ಒನ್ ಬೈ ಒನ್ ನಾವು ತಿಳಿತಾ ಹೋಗೋಣ. ಸೊ ನಾವೀಗ ವರ್ಡ್ ಪ್ರೆಸ್ ಇದು ಬ್ಯಾಕ್ಗ್ರೌಂಡಲ್ಲಿ ನಾವಿದ್ದೀವಿ ಈಗ. ಸೊ ಇದರಲ್ಲಿ ಯಾವುದೆಲ್ಲ ಆಪ್ಷನ್ ಇದೆ ಅಂತ ಒನ್ ಬೈ ಒನ್ ನಾವು ತಿಳಿತಾ ಹೋಗೋಣ. ಮೊದಲದು ಡ್ಯಾಶ್ಬೋರ್ಡ್ ಅಂತ ನಿಮಗೆ ಕಾಣುತ್ತೆ, ಅಲ್ಲಿ ಕೆಳಗೆ ನಿಮಗೆ ಪೋಸ್ಟ್ ಅಂತ ಸಿಗುತ್ತೆ. ಇದರಲ್ಲಿ ಆಲ್ ಪೋಸ್ಟ್ ಇರುತ್ತೆ, ಆ್ಯಡ್ ನ್ಯೂ ಪೋಸ್ಟ್ ಅಂತ ಇರುತ್ತೆ, ಕ್ಯಾಟಗರಿ ಇರುತ್ತೆ, ಟ್ಯಾಗ್ಸ್ ಇರುತ್ತೆ. ಪೋಸ್ಟ್ ಯಾವುದಕ್ಕೆ ಯೂಸ್ ಮಾಡ್ತಾರೆ ಅಂದರೆ, ಈಗ ಎಕ್ಸಾಂಪಲ್ ಬ್ಲಾಗ್ಸ್ ಎಲ್ಲ ಬರೆಯುವಾಗ ಇಲ್ಲೇ ಬಂದವರು ಪೋಸ್ಟನ್ನು ಪಬ್ಲಿಷ್ ಮಾಡೋದು. ಓಕೆ, ಇಲ್ಲಿ ಪೇಜಸ್ ಎಲ್ಲ ಬರಲ್ಲ. ಬ್ಲಾಗ್ಸ್ ಏನೆಲ್ಲ ಇದೆ ನೋಡಿ ಚಾಪ್ಟರಲ್ಲಿ ಅದೆಲ್ಲ ಬರೋದು ಇದರಲ್ಲಿ ಪೋಸ್ಟಲ್ಲಿ ಬರುತ್ತೆ. ಇಲ್ಲಿ ನಿಮಗೆ ಯಾವುದಾದ್ರೂ ಒಂದು ಪೋಸ್ಟ್ ಬೇಕಿದ್ರೆ ಆ್ಯಡ್ ನ್ಯೂ ಪೋಸ್ಟ್ ಅಂತ ಕೊಟ್ಟರೆ ಆಯಿತು. ಇಲ್ಲಿ ಆ್ಯಡ್ ನ್ಯೂ ಅಂತ ಪೋಸ್ಟ್ ನೀವು ಕೊಡ್ತೀರಾ, ನಂತರ ನಿಮಗೆ ಇಲ್ಲಿ ಒಂದು ಪೋಸ್ಟ್ ಕ್ರಿಯೇಟ್ ಮಾಡಲಿಕ್ಕೆ ಬರುತ್ತೆ. ಸೊ ಎಕ್ಸಾಂಪಲ್ ನಾನೀಗ ಒಂದು ಪೋಸ್ಟನ್ನು ಜಸ್ಟ್ ನಾನು ಕ್ರಿಯೇಟ್ ಮಾಡ್ತಿದ್ದೀನಿ. ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಒಂದು ಪೋಸ್ಟ್ ನಾನು ಕ್ರಿಯೇಟ್ ಮಾಡ್ತೀನಿ. ಓಕೆ, ಆಮೇಲೆ ಇದನ್ನು ನಾನು ಪಬ್ಲಿಷ್ ಮಾಡ್ತಿದ್ದೀನಿ ಈಗ. ಸೊ ಪಬ್ಲಿಷ್ ಆದಮೇಲೆ ಬ್ಯಾಕ್ಗ್ರೌಂಡ್ಗೆ ನೀವು ಪುನಃ ಬರ್ತೀರಾ. ಸೊ ಪಬ್ಲಿಷ್ ಆದಮೇಲೆ ವ್ಯೂ ಪೋಸ್ಟ್ ಅಂತ ನೋಡಿ ಹೇಗೆ ಕಾಣುತ್ತಂತ. ಇದೊಂದು ಪೋಸ್ಟ್. ಓಕೆ ನೋಡಿ, ಇದು ಡಿಜಿಟಲ್ ಮಾರ್ಕೆಟಿಂಗ್ ಅನ್ನೋ ಪೋಸ್ಟ್ ನಾನು ಕ್ರಿಯೇಟ್ ಮಾಡಿದ್ದೀನಿ. ಇಲ್ಲಿ ಕಂಟೆಂಟ್ ಬರೋದು ಇದು ಬ್ಲಾಗ್ ಆಗುತ್ತೆ. ಓಕೆ, ಇಲ್ಲಿ ಫುಲ್ಲು ಕಂಟೆಂಟ್ ನೀವೇನಾದ್ರು ಬರೆದ್ರೆ ಇದು ಬ್ಲಾಗ್ ಆಗುತ್ತೆ. ಸೊ ನೆಕ್ಸ್ಟ್ ಆಪ್ಷನ್ ಏನಂದರೆ, ಅದರಲ್ಲಿ ನಿಮಗೆ ನೀವು ಇದನ್ನು ಕ್ರಿಯೇಟ್ ಮಾಡಿದ್ದೀರಾ, ಯಾವ್ದು ಪೋಸ್ಟನ್ನು ನೀವು ಕ್ರಿಯೇಟ್ ಮಾಡಿದ್ದೀರಾ, ಅಲ್ಲಿ ಕ್ಯಾಟಗರಿ ಅಂತ ಬರುತ್ತೆ ನೋಡಿ. ಕ್ಯಾಟಗರಿ ನಾವು ಕ್ಲಿಕ್ ಮಾಡಿದರೆ ಇಲ್ಲಿ ನೇಮ್ ಕೊಟ್ಟು ಸ್ಲಗ್ ಕೊಟ್ಟು ಯಾವ ಕ್ಯಾಟಗರಿ ಅಂತ ನೀವು ಹಾಕ್ಲಿಕ್ಕೆ ಬರುತ್ತೆ, ಯಾವ ಕ್ಯಾಟಗರಿ ನಿಮಗೆ ಬೇಕಂತ. ಸೊ ಆ ಡಿಸ್ಕ್ರಿಪ್ಷನ್ ಬೇಕಿದ್ರೆ ನೀವು ಬರ್ಕೋಬೋದು. ಆಮೇಲೆ ಆ್ಯಡ್ ನ್ಯೂ ಕ್ಯಾಟಗರಿ ಅಂತ ಮಾಡಿದರೆ ನೀವು ಯಾವ ಪೋಸ್ಟ್ ಯಾವ ಕ್ಯಾಟಗರಿಯಲ್ಲಿ ಹಾಕ್ತೀರಿ ನೋಡಿ, ಅದು ಅಲ್ಲಿಗೆ ಬಂದದ್ದು ಆ್ಯಡ್ ಆಗುತ್ತೆ. ಸೊ ಅದು ಟ್ಯಾಕ್ಸ್ ಕೂಡ ಅಷ್ಟೇ, ಅದೇ ಟ್ಯಾಕ್ಸ್ ಕೂಡ ಆಗಲಿಕ್ಕೆ ಬರುತ್ತೆ. ಸೊ ಪೋಸ್ಟ್ ಇಷ್ಟಿರುತ್ತೆ. ಪೋಸ್ಟ್ ಅಂದರೆ ಮೇಯ್ನಾಗಿ ಬೇಕಾಗಿರೋದು ಬ್ಲಾಗ್ಸಿಗೆಲ್ಲ ಬೇಕಾಗಿರುತ್ತೆ. ಓಕೆ, ನೆಕ್ಸ್ಟ್ ಇದು ಮೀಡಿಯಾ ಅಂತ ಬರುತ್ತೆ. ಮೀಡಿಯಾ ಯಾವುದಂದರೆ, ಈಗ ನೀವು ವೆಬ್ಸೈಟ್ ಮಾಡುವಾಗ ಒಂದೊಂದು ಪೇಜ್ ಮಾಡುವಾಗ ನೀವು ಇಮೇಜಸ್ PDF ಇಂಥದ್ದೆಲ್ಲ ನೀವು ಆ್ಯಡ್ ಮಾಡ್ತಾ ಹೋಗ್ತೀರ. ಸೊ ಅದೆಲ್ಲ ಬರೋದು ಮೀಡಿಯಾದಲ್ಲಿ ಲೈಬ್ರರಿಯಲ್ಲಿ ಬಂದು ಬೀಳುತ್ತೆ. ಒಂದು ನಿಮಗೆ ಬೇಕಿದ್ದರೆ ಹೊಸದ್ದು ನಿಮ್ಮದು ಏನಾದರೂ ಫೈಲ್ ಅಪ್ಲೋಡ್ ಮಾಡಬೇಕಿದ್ರೆ ಆ್ಯಡ್ ನ್ಯೂ ಫೈಲ್ ಅಂತ ಕೊಟ್ಟರೆ ಆಯ್ತು. ಇಲ್ಲಿ ನಿಮಗೆ ಸೆಲೆಕ್ಟ್ ಮಾಡಲಿಕ್ಕೆ ಬರುತ್ತೆ, ಸೆಲೆಕ್ಟ್ ಮಾಡಿದರೆ ಆಯ್ತು ಅಷ್ಟೇ. ನೆಕ್ಸ್ಟ್ ಇಲ್ಲಿ ಬರೋದು ಪೇಜಸ್ಸಲ್ಲಿ ಡಿಫಾಲ್ಟ್ ಆಗಿ ನಿಮಗೆ ಸ್ಯಾಂಪಲ್ ಪೇಜ್ ಅಂತ ಬರುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಾವು ಯಾವುದೋ ವೆಬ್ಸೈಟ್ ಮಾಡ್ತಿದ್ದೀರಿ ಅನ್ಸ್ಕೊಳ್ಳಿ, ನನಗೆ ಹೋಮ್ ಪೇಜ್ ಬೇಕಂತ ಎನಿಸ್ಕೊಳ್ಳಿ. ಈಗ ಎಕ್ಸಾಂಪಲ್ ಹೋಮ್ ಪೇಜ್ ಬೇಕಾಗುತ್ತೆ, ಕಾಂಟ್ಯಾಕ್ಟ್ ಪೇಜ್ ಬೇಕಾಗುತ್ತೆ, ಸರ್ವಿಸ್ ಪೇಜ್ ಬೇಕಾಗುತ್ತೆ, ಅಬೌಟ್ ಅಸ್ ಪೇಜ್ ಬೇಕಾಗುತ್ತೆ. ನಾನೀಗ ಹೋಮ್ ಪೇಜ್ ಅಂತ ನಾನು ಕ್ರಿಯೇಟ್ ಮಾಡ್ತಿದ್ದೀನಿ. ಹೋಮ್ ಪೇಜ್ ಅಂತ ಬರೋದು ಇಲ್ಲಿ ಪಬ್ಲಿಷ್ ಮಾಡಿದರೆ ಆಯಿತು. ಇಲ್ಲಿ ಪಬ್ಲಿಷ್ ಮಾಡಿ ಡೈರೆಕ್ಟ್ ನೀವು ಕೊಟ್ಟರೆ ನೋಡಿ ಇದೊಂದು ಪೇಜ್ ಓಪನ್ ಆಯಿತು. ಇಲ್ಲಿ ನಾನು ರೈಟ್ ಕ್ಲಿಕ್ ಆಗಿ ನ್ಯೂ ಟ್ಯಾಬ್ ಅಂತ ಮಾಡಿದರೆ ನೋಡಿ ಇದೊಂದು ಹೋಮ್ ಪೇಜ್ ನಮ್ಮದು. ಈ ಪೇಜಲ್ಲಿ ನಾವು ನಮಗೆ ವೆಬ್ಸೈಟ್ ಯಾವ ರೀತಿ ಬೇಕಂತ ನಾವು ಡಿಸೈನ್ ಮಾಡ್ತಾ ಹೋಗೋದು. ನೋಡಿ ಇದು ಹೋಮ್ ಪೇಜ್ ಬಂತು. ನೆಕ್ಸ್ಟ್ ನಿಮ್ಗೆ ಬೇಕಿದ್ರೆ ಕಾಂಟ್ಯಾಕ್ಟ್ ಪೇಜ್ ಇಲ್ಲಿ ನೀವು ಕ್ರಿಯೇಟ್ ಮಾಡ್ಬೋದು, ಸರ್ವಿಸ್ ಪೇಜ್ ಕ್ರಿಯೇಟ್ ಮಾಡ್ಬೋದು. ಇದೇ ರೀತಿ ಕ್ರಿಯೇಟ್ ಮಾಡ್ತಾ ಹೋಗ್ತಾ ಇರಬೇಕಾಗುತ್ತೆ. ಸೊ ನಿಮಗೆ ಈಗ ಹೋಮ್ ಪೇಜ್ ನೀವು ಕ್ರಿಯೇಟ್ ಮಾಡಿದ್ದೀರಾ, ಕಾಂಟ್ಯಾಕ್ಟ್ ಪೇಜ್ ಕೂಡ ಕ್ರಿಯೇಟ್ ಮಾಡ್ಬೋದು, ಸರ್ವಿಸ್ ಪೇಜ್ ಕೂಡ ಕ್ರಿಯೇಟ್ ಮಾಡ್ಬೋದು, ಬ್ಲಾಗ್ ಪೇಜ್ ಕೂಡ ಕ್ರಿಯೇಟ್ ಮಾಡ್ಬೋದು. ಈ ರೀತಿ ವರ್ಕ್ ಆಗುತ್ತಾ ಹೋಗುತ್ತೆ. ವಸ್ತು ಪೇಜ್ ಬೇಕಿದ್ರೆ ಆ್ಯಡ್ ನ್ಯೂ ಪೇಜ್ ಅಂತ ಕೊಟ್ಟರೆ ಆಯಿತು. ಇಲ್ಲಿ ಎಷ್ಟು ಪೇಜ್ ಕೂಡ ನೀವು ಕ್ರಿಯೇಟ್ ಮಾಡ್ಬೋದು, ಯಾವುದೇ ಲಿಮಿಟೇಷನ್ ಯಾವುದೇ ರೀತಿಯ ಒಂದು ನಿಬಂಧನೆಗಳಿಲ್ಲ. ಇಲ್ಲಿ ಎಷ್ಟು ಬೇಕಾದರೂ ಪೇಜ್ ನಿಮ್ಗೆ ಯಾವ್ದು ಪೇಜ್ ಬೇಕು ನೀವು ಕ್ರಿಯೇಟ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಇದು ಕಮೆಂಟ್ ಅಂತ ಬರುತ್ತೆ. ಯಾರಾದರೂ ಕಮೆಂಟ್ ನಿಮಗೆ ಹಾಕಿದರೆ ವೆಬ್ಸೈಟ್ ಮುಖಾಂತರ ಅದು ನಿಮಗೆ ಇಲ್ಲಿ ಶೋ ಆಗುತ್ತೆ. ನೆಕ್ಸ್ಟ್ ಇದು ಅಪಿಯರೆನ್ಸ್ ಅಂತ ಇದೆ. ಅಪಿಯರೆನ್ಸಲ್ಲಿ ಥೀಮ್ಸ್ ಅಂತ ಬರುತ್ತೆ. ಈ ಥೀಮ್ಸಲ್ಲಿ ನೋಡಿ ಈಗ ನೋಡ್ತಿರ್ಬೋದು, ನಾನೇ ಒಂದು ಥೀಮ್ಸ್ ನಾನು ಅಪ್ಲೋಡ್ ಮಾಡಿದ್ದೀನಿ ಅಸ್ತ್ರ ಅಂತ. ಒಂದು ಎಕ್ಸಾಂಪಲ್ ನಿಮಗೆ ಇದು ಥೀಮ್ ಬೇಡ, ಬೇರೆ ಥೀಮ್ ಬೇಕಿದ್ರೆ ಆ್ಯಡ್ ನ್ಯೂ ಥೀಮ್ ಅಂತ ಬರುತ್ತೆ. ನಿಮಗೆ ಆ್ಯಡ್ ನ್ಯೂ ಥೀಮ್ ಅಂತ ಕೊಟ್ಟು ಇಲ್ಲಿ ನಿಮಗೆ ಯಾವ ಥೀಮ್ ಬೇಕು ನೋಡಿ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಓಷನ್ WP ಬೇಕಾ, 2020 ಬೇಕಾ, ಇದು ಎಲ್ಲ ಥೀಮ್ಸ್. ಓಕೆ, ಒಂದು ವೇಳೆ ನಿಮಗೆ ಇದು ಬೇಡ, ಬೇರೆ ಯಾವುದಾದ್ರೂ ಥೀಮ್ ನಾನೇ ಅಪ್ಲೋಡ್ ಮಾಡ್ತೀನಿ ಅಂತ ನಿಮಗೆ ಅನಿಸಿದ್ರು, ಒಂದು ಬ್ಲಾಗ್ಸ್ ಇರ್ಬೋದು, ಅದು ಪೇಯ್ಡ್ ಯಾವುದಾದ್ರು ಬೇಕಿದ್ರೆ ಅಪ್ಲೋಡ್ ಥೀಮ್ ಕೊಟ್ಟು ಇಲ್ಲಿ ಚೂಸ್ ಫೈಲ್ ಅಂತ ಹಾಕಿದರೆ ಆಯ್ತು ಅಷ್ಟೇ.
ನಿಮ್ಗೆ ಯಾವ ಫೈಲ್ ಬೇಕು ನೋಡಿ, ಆ ಫೈಲ್ ನೀವು ಸೆಲೆಕ್ಟ್ ಮಾಡಿ. ಇಲ್ಲಿ ಯಾವ್ದು ಫೈಲ್ ನಿಮ್ಗೆ ಬೇಕು ಸೆಲೆಕ್ಟ್ ಮಾಡಿ ಅದು ಅಪ್ಲೋಡ್ ಮಾಡಿದ್ರೆ ಆಯಿತು. ಅದು ನಿಮಗೆ ಇಲ್ಲಿ ಬಂದು ಬೀಳುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದರೆ, ಯಾವತ್ತೂ ಕೂಡ ಅಷ್ಟೇ ಥೀಮ್ ನೀವು ಒಂದೇ ಇಟ್ಕೋಬೇಕಾಗುತ್ತೆ. ಇಲ್ಲಿ ಜಾಸ್ತಿ ನಿಮಗೆ ಯಾವುದು ನೀವು ಯೂಸ್ ಮಾಡಲ್ವಾ ಆ ಥೀಮನ್ನೆಲ್ಲ ನೀವು ಡಿಲೀಟ್ ಮಾಡ್ತಾ ಹೋಗ್ಬೇಕು. ಓಕೆ, ನೆಕ್ಸ್ಟ್ ವಿಜೆಟ್ಸ್ ಕಸ್ಟಮೈಸ್ ಎಲ್ಲ ಬರುತ್ತೆ ಅದರಲ್ಲಿ, ಮೆನ್ಯೂಸ್ ಕೂಡ. ನೆಕ್ಸ್ಟ್ ಇದು ಥೀಮ್ ಫೈಲ್ ಎಡಿಟರ್ ಅಂತ ಇದೆ ನೋಡಿ ಇಲ್ಲಿ. ಈ ಥೀಮ್ ಫೈಲ್ ಎಲ್ಲಿ ನಿಮ್ಗೆ ಜಾಸ್ತಿ ಯೂಸ್ ಆಗುತ್ತೆ ಅಂದರೆ, ಯಾವ ಎಕ್ಸಾಂಪಲ್ ಈಗ ನೀವು ಆ್ಯಡ್ ಏನಾದ್ರು ರನ್ ಮಾಡ್ತಿದ್ರಿ ಅಂತ ಅನಿಸ್ಕೊಳ್ಳಿ ಫೇಸ್ಬುಕ್ಕಲ್ಲಿ. ಸೊ ಫೇಸ್ಬುಕ್ಕಲ್ಲಿ ನೀವು ಪಿಕ್ಸೆಲ್ ಎಲ್ಲ ಸೆಟಪ್ ಮಾಡ್ತೀರಾ. ಪಿಕ್ಸೆಲ್ ಸೆಟಪ್ ಮಾಡಿದ್ಮೇಲೆ ವೆಬ್ಸೈಟಿಗೆ ಕನೆಕ್ಟ್ ಮಾಡಿದಿರುತ್ತೆ. ಆವಾಗ ನೀವು ಇಲ್ಲಿ ಥೀಮ್ ಫೈಲ್ ಎಡಿಟರಲ್ಲಿ ನೀವು ಬಂದು ಕನೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ header.php ಅಂತ ನಿಮಗೆ ಸಿಗುತ್ತೆ ಇಲ್ಲಿ ಕೆಳಗಡೆ ನೋಡಿ. ಇಲ್ಲಿ header.php ಅಂತ ಸಿಗುತ್ತೆ ನೋಡಿ. ಇಲ್ಲಿ ಬಂದು ನಿಮ್ಮ ಕೋಡ್ ಏನಿದೆ ನೋಡಿ ಪಿಕ್ಸೆಲ್ ಇದ್ದು, ಅಲ್ಲಿ ನೀವು ಹಾಕಿದ್ರೆ ಆಯ್ತು. ಇಲ್ಲಿ ಅದು ಆಟೋಮೆಟಿಕ್ ಇಲ್ಲಿ ಫೆಚ್ ಆಗುತ್ತೆ. ಈ ರೀತಿ ಇದು ವರ್ಕ್ ಆಗುತ್ತೆ. ಓಕೆ, ಮೆನ್ಯೂಸ್ ಬಗ್ಗೆ ನಾನು ಆಮೇಲೆ ಡೀಟೇಲ್ ಆಗಿ ಮಾಡ್ತೀನಿ ಹೇಗೆ ವರ್ಕ್ ಆಗುತ್ತಂತ. ಸೊ ನಾನಿಲ್ಲಿ ಆಸ್ತಾ ಥೀಮ್ ಅಂತಂದು ಹಾಕಿದ್ದೀನಿ. ಓಕೆ, ನೆಕ್ಸ್ಟ್ ಇದು ಪ್ಲಗಿನ್ಸ್. ಪ್ಲಗಿನ್ಸ್ ಅಂದರೆ ಆಲ್ರೆಡಿ ಹೇಳಿರೋ ಹಾಗೆ ಆ್ಯಡ್-ಆನ್ಸ್ ಏನಿದೆ ಒಂದು ವರ್ಕಲ್ಲಿ ಇದು ಕೆಲಸ ಮಾಡುತ್ತೆ. ಯಾವುದು ಈಗ ಎಕ್ಸಾಂಪಲ್ ನನಗೆ ಒಂದು ಇನ್ಸ್ಟಾಲ್ ಮಾಡ್ತಿದ್ದೀನಿ ನಾನೀಗ, ನನಗೊಂದು ಎಲಿಮೆಂಟರ್ ಪ್ಲಗಿನ್ಸ್ ಬೇಕಂತ ಎನಿಸ್ಕೊಳ್ಳಿ. ಅವಾಗ ಏನು ಮಾಡ್ತೀನಿ, ಎಲಿಮೆಂಟರ್ ಅಂತ ನಾನು ಇಲ್ಲಿ ಸರ್ಚ್ ಮಾಡ್ತೀನಿ. ಓಕೆ, ಎಲಿಮೆಂಟರ್ ಅಂತ ನಾನು ಸರ್ಚ್ ಮಾಡುವಾಗ ನನಗೆ ಇಲ್ಲಿ ಎಲಿಮೆಂಟರ್ ಪೇಜ್ ಬಿಲ್ಡರ್ ಅಂತ ಸಿಗುತ್ತೆ. ಇಲ್ಲಿ ನಾನು ಇನ್ಸ್ಟಾಲ್ ಕೊಟ್ಟು ಆಕ್ಟಿವೇಟ್ ಮಾಡಿದರೆ ಪ್ಲಗಿನ್ಸ್ ಬಂದು ಇನ್ಸ್ಟಾಲ್ ಅಲ್ಲಿ ಇಲ್ಲಿ ಅದು ಬೀಳುತ್ತೆ. ಎಷ್ಟು ಹೆಡರ್ ಫೂಟರ್ ಬೇಕು ಇದರದ್ದು ಅದು ಕೂಡ ಮಾಡ್ಬೋದು. ಎಸೆನ್ಷಿಯಲ್ ಆ್ಯಡ್-ಆನ್ಸ್ ಯಾವುದು ಕೂಡ ಇಲ್ಲಿ ಏನು ಪ್ಲಗಿನ್ಸ್ ಇದೆ ನೋಡಿ, ಇದನ್ನು ನೀವು ಯಾವತ್ತು ಬೇಕಾದರೂ ಯೂಸ್ ಮಾಡ್ಕೋಬೋದು. ಅಂದರೆ ಕೆಲವು ಪೇಯ್ಡ್ ಇರುತ್ತೆ, ಇದು ಕೂಡ ಪೇಯ್ಡ್ ಇದೆ. ಬಟ್ ಏನಂದರೆ ನೀವು ಫ್ರೀಯಲ್ಲಿ ಕೂಡ ನೀವು ಇದನ್ನು ಯೂಸ್ ಮಾಡ್ಕೋಬೋದು, ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇಲ್ಲ. ಬೇರೆ ಯಾವುದಾದ್ರೂ ಒಂದು ಕಾಂಟ್ಯಾಕ್ಟ್ ಫಾರ್ಮ್ ಏನಾದ್ರು ನಮ್ಗೆ ಬೇಕಿದ್ರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಈಗ ಬೇರೆ ಬೇರೆ ಆಪ್ಷನ್ ತೋರಿಸ್ತಾ ಇದೆ. ನಾನು ಕಾಂಟ್ಯಾಕ್ಟ್ ಫಾರ್ಮ್ ಅಂತ ಯೂಸ್ ಮಾಡ್ತಾ ಇದ್ದೀನಿ ಈಗ ನೋಡಿ. ಈಗ ಕಾಂಟ್ಯಾಕ್ಟ್ ಫಾರ್ಮ್ 7 ಬಂತು, WP ಫಾರ್ಮ್ ಬಂತು. ಇಲ್ಲಿ ಈ ರೀತಿ ನಿಮಗೆ ಸಿಗುತ್ತಾ ಹೋಗುತ್ತೆ. ನೀವೇನು ಇನ್ಸ್ಟಾಲ್ ಮಾಡ್ತೀರಾ ಅದು ಆಕ್ಟಿವೇಟ್ ಮಾಡ್ತೀರಾ ನೋಡಿ, ಅದು ಇನ್ಸ್ಟಾಲ್ ಅಲ್ಲಿ ಇರುತ್ತೆ. ಓಕೆ, ಎಷ್ಟು ನಿಮ್ಗೆ ಬೇಕಾದರೆ ಆ್ಯಡ್ ನ್ಯೂ ಅಂತ ಹಾಕ್ಬೋದು. ಎಷ್ಟು ಪ್ಲಗಿನ್ಸ್ ಫೈಲ್ ಎಡಿಟರ್ ಅಂತ ಇರುತ್ತೆ, ಅದು ಕೂಡ ಸೇಮ್ ಇದೇ ರೀತಿ ವರ್ಕ್ ಆಗುತ್ತೆ. ನಾನು ಮೊದಲು ಹೇಳಿದಲ್ಲ, ಸೊ ಆ ರೀತಿ ವರ್ಕ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಬರೋದು ಯೂಸರ್ಸ್ ಅಂದರೆ ನೀವೀಗ ಎಕ್ಸಾಂಪಲ್ ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡಿ ಕೊಡ್ತೀರಾ ಅಂತ ಎನಿಸ್ಕೊಳ್ಳಿ ಕ್ಲೈಂಟ್ಗೆ. ಕ್ಲೈಂಟ್ ನಿಮ್ಗೆ ಹೇಳ್ತಾರೆ, ಇಲ್ಲ ನನ್ನ ವೆಬ್ಸೈಟ್ ಒಂದು ಯೂಸರ್ ನೀವು ಕೂಡ ತಗೊಳ್ಳಿ, ನೀವು ಕೂಡ ಒಂದು ಬ್ಲಾಗ್ ಪೋಸ್ಟ್ ಮಾಡ್ತಾ ಇರಿ ಅಂತ ಹೇಳಿದ್ರೆ, ನೀವು ಇಲ್ಲಿ ಬಂದು ಆ್ಯಡ್ ನ್ಯೂ ಯೂಸರ್ ಕೊಟ್ಟು ಅವ್ರದ್ದು ವೆಬ್ಸೈಟ್ ಏನಿದೆ ಅದರಲ್ಲಿ ಅಥಾರಿಟಿ ನೀವು ತಗೊಳ್ಬೋದು. ಓಕೆ, ಆ ರೀತಿದು ವರ್ಕ್ ಆಗುತ್ತೆ. ನೆಕ್ಸ್ಟ್ ಟೂಲ್ಸ್ ಬಗ್ಗೆ ಮುಂದಿನ ಇದರಲ್ಲಿ ನಾವು ಹೇಳ್ತಾ ಹೋಗೋಣ ಹೇಗಂತ. ಸೆಟ್ಟಿಂಗಲ್ಲಿ ಬರೋಣ. ಸೆಟ್ಟಿಂಗಲ್ಲಿ ನಿಮಗೆ ಜನರಲ್ ಅಂತ ಸಿಗುತ್ತೆ. ಇಲ್ಲಿ ನೀವು ನೋಡಿ ಸೈಟ್ ಟೈಟಲ್ ನಾನು ನನ್ನ ಹೆಸರು ಹಾಕಿದ್ದೀನಿ. ನೆಕ್ಸ್ಟ್ ಟ್ಯಾಗ್ ಲೈನನ್ನು ಹಾಕಿದ್ದೀನಿ. ಇದು ಏನಾದರೂ ನೀವು ಚೇಂಜ್ ಮಾಡಿದ್ರೆ ಅಲ್ಲಿ ಫ್ರಂಟ್ ಅಲ್ಲಿ ಕೂಡ ಅದು ಚೇಂಜ್ ಆಗುತ್ತೆ. ಇಲ್ಲಿ SSL ಸರ್ಟಿಫಿಕೇಟ್ ಇದೆ, HTTPS ಅಂತ ಇದೆ ನೋಡಿ, ಇದು ಆಲ್ರೆಡಿ SSL ಸರ್ಟಿಫಿಕೇಟ್ ಇದೆ. ನೆಕ್ಸ್ಟ್ ಇದು ಇಮೇಲ್ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಬಂದು ನೀವು ಸೇವ್ ಚೇಂಜಸ್ ಕೊಟ್ಟರೆ ಆಯಿತು, ಅದು ಚೇಂಜ್ ಆಗುತ್ತೆ. ಓಕೆ, ನೆಕ್ಸ್ಟ್ ರೀಡಿಂಗಲ್ಲಿ ಈಗ ನೋಡಿ ಇದು ಇವರ್ ಹೋಮ್ ಪೇಜ್ ಡಿಸ್ಪ್ಲೇ ಅಂತ ಇದೆ, ಇವರ್ ಲೇಟೆಸ್ಟ್ ಪೋಸ್ಟ್ ಅಂತ ಇದೆ ಈಗ. ಓಕೆನಾ, ಈಗ ನಾನು ನೋಡಿ ರಿಫ್ರೆಶ್ ಮಾಡುವಾಗ ಏನಾಗುತ್ತೆ ನೋಡಿ, ಇದು ಈ ರೀತಿ ಬಂತು. ಅದೇ ನಾನು ಸ್ಟ್ಯಾಟಿಕ್ ಪೇಜ್ ಅಂತ ಕೊಟ್ಟು ನನಗೆ ಯಾವ ಪೇಜ್, ಈಗ ಹೋಮ್ ಪೇಜ್ ಇದೆ ನೋಡಿ, ಹೋಮ್ ಪೇಜ್ ಅಂತ ನಾನು ಕೊಟ್ಟರೆ ಇಲ್ಲಿ ಸೇವ್ ಚೇಂಜಸ್ ಅಂತ ಮಾಡಿದರೆ ನಾನು ಹೋಮ್ ಪೇಜ್ ಏನಿದೆ ನಾನು ಕ್ರಿಯೇಟ್ ಮಾಡಿದ್ದೀನಿ ನೋಡಿ ಪೇಜ್, ಅದು ಇಲ್ಲಿ ಬಂದು ಬೀಳುತ್ತೆ. ಇದು ಆಲ್ರೆಡಿ ನಾನು ಇದು ಮಾಡಿದ್ದೀನಿ ನೋಡಿ, ಅದಕ್ಕಾಗಿ ಇದೇ ರೀತಿ ಕಾಣ್ತಾ ಇದೆ ಈಗ. ಓಕೆ, ಅದು ಇದೊಂದು ಸೆಟ್ಟಿಂಗ್ ನೀವು ಮಾಡಲೇಬೇಕಾಗುತ್ತೆ. ಹೋಮ್ ಪೇಜ್ ನೀವು ಯಾವ ತೋರಿಸ್ಬೇಕು ನೋಡಿ, ಅದನ್ನು ಇಲ್ಲಿ ಬಂದು ಮಾಡಿದರೆ ಆಯಿತು. ನೆಕ್ಸ್ಟ್ ಇಲ್ಲಿ ಪರ್ಮಾಲಿಂಕ್ಸ್ ಅಂತ ಇದೆ ನೋಡಿ. ಪರ್ಮಾಲಿಂಕ್ಸ್ ನೀವು ಯಾವತ್ತೂ ಕೂಡ ನೀವು ಫ್ರೆಶ್ ಆಗಿ ಈಗ ವೆಬ್ಸೈಟ್ ನೀವು ಕನೆಕ್ಟ್ ಮಾಡ್ತೀರಾ, ಡೊಮೈನ್ ಹೋಸ್ಟಿಂಗ್ ತಗೊಂಡು ಕನೆಕ್ಟ್ ಮಾಡ್ತೀರಾ ಅನ್ಸ್ಕೊಳ್ಳಿ. ನೀವು ಮೊದಲು ಡ್ಯಾಶ್ಬೋರ್ಡ್ ಇದು ಓಪನ್ ಮಾಡುವಾಗ ಅದು ಡೇ ಆ್ಯಂಡ್ ಟೈಮಲ್ಲಿ ಇರ್ಬೋದು, ಈ ರೀತಿ ಇರುತ್ತೆ. ಯಾವತ್ತೂ ಕೂಡ ಈ ರೀತಿ ಇಟ್ಕೋಬಾರ್ದು. ಓಕೆ, ಅದು ಪೋಸ್ಟ್ ನೇಮ್ ಅಂತ ಏನಿದೆ ನೋಡಿ, ಇದು ಕರೆಕ್ಟ್ ಆಗಿರೋದು. ಓಕೆ, ಪರ್ಮಾಲಿಂಕ್ಸಲ್ಲಿ ಪೋಸ್ಟ್ ನೇಮ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನು ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಯಾಕೆಂದರೆ SEO ರಿಲೇಟೆಡ್ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಇದು ನೀವು ಇದು ಮಾಡಿ ನೆಕ್ಸ್ಟ್ ಇದು ಸೇವ್ ಚೇಂಜಸ್ ಅಂತ ಕೊಟ್ಟರೆ ಆಯಿತು.
ಅದು ಚೇಂಜ್ ಆಗಿಬಿಡುತ್ತೆ. ಪರ್ಮಲಿಂಕ್ ಸ್ಟ್ರಕ್ಚರ್ ಅಪ್ಡೇಟೆಡ್ ಅಂತ ಬರ್ತದೆ ನೋಡಿ. ಓಕೆ, ಅಂದರೆ ಯಾವುದೆಲ್ಲ ವೆಬ್ಸೈಟ್ ಇದೆ ನೋಡಿ, ಈಗ ಅದು ಎಲ್ಲ ಡಿಸೈನ್ ಆಗಿ ಹೋಗೋದು ಇದೇ ಬ್ಯಾಕ್ಗ್ರೌಂಡಿಂದ. ನೀವು ಯಾವ ರೀತಿ ಕ್ರಿಯೇಟಿವಿಟಿ ತೋರಿಸ್ತೀರಿ ನೋಡಿ, ಆ ರೀತಿ ವರ್ಕ್ ಆಗುತ್ತೆ. ಸೊ ನಿಮ್ಗೆ ಈಗ ವರ್ಡ್ ಪ್ರೆಸ್ ಇದು ಡ್ಯಾಶ್ ಬೋರ್ಡ್ ಬಗ್ಗೆ ಮಾಹಿತಿ ತಿಳಿದಿದೆ ಅಂತ ನಾನು ಅನ್ಕೊಳ್ತೀನಿ. ಆದರೆ ಇಷ್ಟೇ ಇರೋದು, 1 by 1 ನೀವು ಚೆಕ್ ಮಾಡ್ತಾ ಸ್ವಲ್ಪ ನೋಡಿದ್ರೆ ಇದು ಅರ್ಥ ಆಗುತ್ತೆ ಏನಂತ. ಇರೋದೇ ಇಷ್ಟರಲ್ಲಿ. ಓಕೆ, ಇದೇ ನೀವು ಯೂಸ್ ಮಾಡಿಕೊಂಡು ವೆಬ್ಸೈಟ್ ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಇವತ್ತಿನ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಸೊ ಇದೇ ರೀತಿಯ ಡಿಜಿಟಲ್ ಮಾರ್ಕೆಟಿಂಗ್ ರಿಲೇಟೆಡ್ ಟಾಪಿಕ್ ನಿಮಗೆ ಕನ್ನಡದಲ್ಲಿ ಕಲಿಯುವ ಆಸೆ ಇದ್ದರೆ ಬಿಸ್ನೆಸ್ ಮೈನ್ಸ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.